ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ವಿಷಯ: ಎಲ್ಲರಿಗೂ ನಿಜವಾದ ಶುಭಾಶಯಗಳನ್ನು ನೀಡುವ ಮಕ್ಕಳು. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ನಿಜವಾದ ಶುಭಾಶಯ ಎಂದರೆ ಎಲ್ಲ ದುಃಖಗಳಿಂದ ಮುಕ್ತಿ ಪಡೆದು ಸುಖಧಾಮಕ್ಕೆ ತಲುಪುವುದು. ಮನುಷ್ಯರು ಜನ್ಮ, ವಿವಾಹ, ವಿಜಯ ಸಂದರ್ಭದಲ್ಲಿ ಶುಭಾಶಯ ಹೇಳುತ್ತಾರೆ, ಆದರೆ ಅದು ತಾತ್ಕಾಲಿಕ. ದೇವರ ಮಕ್ಕಳಾಗುವ ಶುಭಾಶಯವೇ ಶಾಶ್ವತ ಮತ್ತು ಸತ್ಯ. ಪರಮಪಿತ ಪರಮಾತ್ಮ ಎಲ್ಲರ ತಂದೆ, ದುಃಖಹರ್ತ, ಸುಖಕರ್ತ. ಎಲ್ಲ ಆತ್ಮಗಳಿಗೂ 2 ಗಮ್ಯ ಸ್ಥಾನಗಳು: ಶಾಂತಿಧಾಮ ಅಂದರೆ ಮೂಲ ಗ್ರಹ ಮತ್ತು ಸುಖಧಾಮ ಅಂದರೆ ಸ್ವರ್ಗ. ಸಂಗಮ ಯುಗವೇ ಪುರುಷೋತ್ತಮ ಯುಗ. ಇಲ್ಲಿ ಮನುಷ್ಯರು ದೇವತೆಗಳಾಗುತ್ತಾರೆ. ಆತ್ಮ ಪವಿತ್ರವಾಗದೆ ಹೋದರೆ ಉತ್ತಮ ಪುರುಷನಾಗಲು ಸಾಧ್ಯವಿಲ್ಲ. ತಂದೆಯ ಆಜ್ಞೆ: ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡು. ನೆನಪಿನ ಮೂಲಕ ವಿಕಾರಗಳನ್ನು ದಹಿಸಿ ಪವಿತ್ರರಾಗಬೇಕು. ಆತ್ಮ ಅಭಿಮಾನದಲ್ಲೇ ನಿಜವಾದ ಜ್ಞಾನ ಸಿಗುತ್ತದೆ. ಸೃಷ್ಟಿಚಕ್ರದ ಜ್ಞಾನ ಆತ್ಮದ 3ನೇ ನೇತ್ರವನ್ನು ತೆರೆಸುವ ಸೇವೆ. ಮನುಷ್ಯರಿಂದ ದೇವತೆಗಳಾಗುವುದು ಇದೇ ಸಂಗಮಯುಗದ ಮಹಿಮೆ. ಎಲ್ಲ ಆತ್ಮಗಳು ಮೊದಲು ಸತೋಪ್ರಧಾನ, ನಂತರ ನಿಧಾನವಾಗಿ ತಮೋಪ್ರಧಾನರಾಗುತ್ತಾರೆ. ಪ್ರತಿಯೊಂದು ವಸ್ತುವಿನಂತೆ ಆತ್ಮವು ತುಕ್ಕು ಹಿಡಿದ ಚಿನ್ನದಂತೆ ಆಗುತ್ತದೆ. ತಂದೆಯ ಸೇವೆಗೆ ಮಕ್ಕಳು ಸಹ ಸಹಯೋಗಿಗಳಾಗಬೇಕು. ಸೇವೆಯ ಮುಖ್ಯ ಕರ್ತವ್ಯ ಮನೆ ಮನೆಗೂ ಸಂದೇಶ ತಲುಪಿಸುವುದು. ಪ್ರತಿಯೊಬ್ಬರಿಗೆ ನೀವು ಆತ್ಮ ಅಲ್ಲ ಅಂದರೆ ಶಿವ ತಂದೆಯ ಮಗು ಎಂದು ನೆನಪಿಸಬೇಕು. ನಿಜವಾದ ಪುಣ್ಯ ವಿಕಾರಗಳನ್ನು ಬಿಟ್ಟು ಪಾವನರಾಗುವುದು. ವಿಜಯಮಾಲೆಯ ಮಣಿಯಾದರೆ ಪೂಜ್ಯ ಹಾಗೂ ಪೂಜನೀಯರಾಗುತ್ತೀರಿ. ಶ್ರೇಷ್ಠ ಪದವಿಯನ್ನು ಪಡೆದ ಆತ್ಮ ಭಕ್ತಿ ಮಾರ್ಗದಲ್ಲಿ ಪೂಜೆಗೆ ಪಾತ್ರವಾಗುತ್ತದೆ. ನಿಜವಾದ ಸುಖ ಕೇವಲ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿಯಲ್ಲಿ. ದೈಹಿಕ ಸಂಬಂಧಗಳಿಂದ ನಷ್ಟಮೋಹಿಯಾಗುವುದೇ ಬಂಧನ ಮುಕ್ತಿಗೆ ಕೀಲಿಕೈ. ಯೋಗವು ಜ್ವಾಲಾರೂಪವಾದಾಗಲೇ ಪರಿವರ್ತನೆ ಸಾಧ್ಯ. ತಂದೆ ಮತ್ತು ನಾನು ಒಂದೇ ಸಂಕಲ್ಪವೇ ಶಕ್ತಿಯ ಮೂಲ. ಯಾರು ಆತ್ಮಾಭಿಮಾನದಲ್ಲಿ ನೆನಪಿನಲ್ಲಿ ಸೇವೆಯಲ್ಲಿ ನಿರಂತರ ಆಗುತ್ತಾರೋ ಅವರೇ ಮಾಯಾಜೀತ್ ಪ್ರಕೃತಿ ಜೀತರು. ಮುರಳಿಯ ಮುಖ್ಯ ಸಾರಾಂಶ. ಇಂದು ಬಾಬ್ದಾದ ಹೇಳುವ ಮಾತು: ನಿಜವಾದ ಶುಭಾಶಯವೇನು? ಅದು ಯಾರಾದರೂ ನಮಗೆ ತಂದೆಯ ಪರಿಚಯ ನೀಡುವುದು, ನಾವು ಆತ್ಮಗಳು ದೇವರ ಮಕ್ಕಳು ಎಂಬ ಅರಿವು ತಂದುಕೊಡುವುದು. ಇದೇ ಶಾಶ್ವತ ಖುಷಿಯ ಶುಭಾಶಯ. ಸಂಗಮಯುಗದಲ್ಲಿ ತಂದೆಯ ಎಲ್ಲ ಮಕ್ಕಳಿಗೆ ನನ್ನನ್ನು ನೆನಪು ಮಾಡಿ ಪಾವನರಾಗಿ ಎಂದು ಕರೆದಿದ್ದಾರೆ. ನೆನಪು ಅಂದರೆ ಸೃಷ್ಟಿಚಕ್ರದ ಜ್ಞಾನ, ದೈವಿ ಗುಣಗಳ ಧಾರಣೆ, ಸ್ವರ್ಗದ ಟಿಕೆಟು. ನಾವು ತಂದೆಯ ಸಹಯೋಗಿಗಳಾಗಿ ಪ್ರಪಂಚದ ಮನೆ ಮನೆಗೂ ಈ ಸುಖ ಸಂದೇಶ ತಲುಪಿಸಬೇಕು. ಅದರೊಂದಿಗೆ ನಾವು ವಿಜಯಮಾಲೆಯ ಮಣಿಯಾಗಿ ಪೂಜ್ಯರಾಗುತ್ತೇವೆ. ಸ್ಲೋಗನ್: ಸರ್ವ ಬಂಧನಗಳಿಂದ ಮುಕ್ತರಾಗುವುದಕ್ಕೆ ದೈಹಿಕ ಸಂಬಂಧದಿಂದ ನಷ್ಟಮೋಹಿಯಾಗಿರಿ. ಓಂ ಶಾಂತಿ.